हेलो फ्रेंड्स, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾನೇ ರುಚಿಯಾಗಿ ತುಂಬಾನೇ ಗರಿಗರಿಯಾಗಿ ಅಕ್ಕಿ ಹಿಟ್ಟಿನ ಚಕ್ಲಿ ರೆಸಿಪಿ. ಇದನ್ನ ತುಂಬಾನೇ ದಿಢೀರಾಗಿ ಇನ್ಸ್ಟೆಂಟ್ ಆಗಿ ಮತ್ತೆ ತುಂಬಾನೇ ಸುಲಭವಾಗಿ ಮಾಡಬಹುದು. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ತಗೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ಲೋ ಫ್ಲೇಮ್ ಅಲ್ಲಿ ಹುರ್ಕೋಬೇಕು, ಸಿಡ್ಸಕ್ಕೆ ಹೋಗಬಾರ್ದು. ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಹುರಿಗಡಲೆ ಸೇರಿಸ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಆಗಿದೆ. ಈ ಬಿಸಿಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮತ್ತು ಇದನ್ನು ತಣ್ಣಗೆ ಮಾಡಿಕೊಂಡು ನುಣ್ಣು ಪುಡಿ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೌಡರ್ ಮಾಡ್ಕೋಬೇಕು ನೋಡಿ. ಹಾಗೂ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ರೆಡಿಮೇಡ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಅಕ್ಕಿ ಹಿಟ್ಟು. ನೀವು ಬೇಕಾದ್ರೆ ಮನೆಯಲ್ಲೇ ಅಕ್ಕಿನ ತೊಳೆದ್ಬಿಟ್ಟು ಅದನ್ನ ಸ್ವಲ್ಪ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೋಬೋದು. ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೇ ನಾವು ಪುಡಿ ಮಾಡಿಟ್ಟಿದ್ವಲ್ಲ ಆ ಉದ್ದಿನಬೇಳೆ ಹುರಿಗಡಲೆ ಪುಡಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಜಡಿ ಆಡ್ಕೊಬಿಡ್ಬೇಕು. ಯಾಕಂದರೆ ನಮಗಿಲ್ಲಿ ಫುಲ್ಲು ನೈಸ್ ಸ್ಮೂತ್ ಆಗಿರೋ ಪೌಡ್ರ್ ಬೇಕು. ಇವಾಗ ಇದಕ್ಕೆ ಅಚ್ಕಾರದ ಪುಡಿ ಒಂದು ಅರ್ಧ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗು 2 ಚಿಟಿಕೆ ಮತ್ತು ಎಳ್ಳು ಹಾಕೋತಾ ಇದ್ದೀನಿ 1 ಟೀ ಸ್ಪೂನು. ಎಳ್ಳಿಲ್ಲ ಅಂದರೆ ನೀವು ಜೀರಿಗೆ ಬೇಕಾದ್ರೂ ಹಾಕೋಬೋದು. ಹಾಗೂ ಇದ್ರ ಜೊತೆಗೇ ತುಂಬಾ ಇಂಪಾರ್ಟೆಂಟು 2 ಟೇಬಲ್ ಸ್ಪೂನ್ ಬಟರ್ ಹಾಕೋತಾ ಇದ್ದೀನಿ ಮೆಲ್ಟ್ ಮಾಡಿಕೊಂಡು. ಬಟರ್ ಇಲ್ಲ ಅಂದರೆ ಎಣ್ಣೆ ಬೇಕಾದ್ರೂ ಹಾಕೋಬೋದು. ಬಟರ್ ಅಥವಾ ಎಣ್ಣೆ ಎರಡರಲ್ಲಿ ಒಂದು ಹಾಕಲೇಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಜೋರಾಗಿ ರಬ್ ಮಾಡ್ತಾ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎತ್ಕೊಂಡು ಈ ಥರ ನೋಡಿ ಉಂಡೆ ಥರ ಕಟ್ಟಿದಾಗ ಈ ಥರ ಶೇಪ್ ಬರಬೇಕು. ಈಗ ಕರೆಕ್ಟಾಗಿದೆ ಅಂತ ಇದರ ಟೆಕ್ಸ್ಚರು. ಈ ಥರ ಉಂಡೆ ಕಟ್ಟಕ್ಕೆ ಬರ್ತಿಲ್ಲ ಅಂದರೆ ಇನ್ನೂ ಸ್ವಲ್ಪ ಎಣ್ಣೆನೋ ಅಥವಾ ಬಟರ್ ಸೇರಿಸ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಇದು ಬಿಸಿನೀರು ತೊಗೊಂಡಿರೋದು. ಒಂದೇ ಸಲ ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ಹಾಕೊಳ್ತು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇನು ಜಾಸ್ತಿ ನೀರು ಇಡ್ಸಲ್ಲ, ಒಂದು ಅರ್ಧ ಮುಕ್ಕಾಲು ಕಪ್ ನೀರು ಅಷ್ಟೇ ಇಡಿಸಿದ್ದು. ಚಕ್ಲಿ ಹಿಟ್ಟನ್ನ ಯಾವಾಗಲೂ ನೋಡಿ ಈ ಥರ ಸ್ಮೂತಾಗಿ ಕಲಿಸ್ಕೋಬೇಕು. ತುಂಬಾ ಟೈಟಾಗಿ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಇಲ್ಲ ತುಂಬ ನೀರಾಗೂ ಕಲಿಸ್ಕೋಬಾರ್ದು. ಆಗ ಚಕ್ಲಿ ಈ ಥರ ಬಿಡೋಕ್ಕೆಲ್ಲ ಆಗಲ್ಲ. ನೋಡಿ ಈ ಥರ ಸಾಫ್ಟಾಗಿದೆ. ಈಗ ಇದನ್ನು ಚಕ್ಲಿ ಮೇಕರ್ ಒಳಗೆ ಹಾಕೊಳ್ಳೋಣ. ಈ ಥರದ್ದು ಸ್ಟಾರ್ದು ಬರುತ್ತಲ್ಲ ಡಿಸೈನು ಅದು ತಗೊಂಡಿದ್ದೀನಿ. ಈಗ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಈ ಥರ. ಒಳಗಡೆ ಸೈಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಸೇರಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ಮಿಕ್ಕಿದ ಹಿಟ್ಟನ್ನ ಮುಚ್ಚಿಡಬೇಕು, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ ಗಾಳಿಗೆ. ಈಗ ಚಕ್ಲಿನ ಈ ಥರ ಬಿಟ್ಕೋಬೇಕು. ಈ ಥರ ಯಾವ್ದಾದ್ರು ಪ್ಲಾಸ್ಟಿಕ್ ಶೀಟ್ ಮೇಲಾದ್ರೂ ಬಿಡ್ಬೋದು, ಅಥವಾ ಸೌಟಲ್ಲೇ ಡೈರೆಕ್ಟ್ ಬಿಟ್ಬಿಟ್ಟು ನೀವು ಡೈರೆಕ್ಟು ಎಣ್ಣೆಗೆ ಹಾಕ್ಕೊಂಡು ಕರ್ಕೊಬೋದು. ಈ ಥರ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿದಾಗ ಎತ್ಕೊಂಡು ಎಣ್ಣೆಗೆ ಹಾಕೋಕ್ಕೆಲ್ಲ ಈಸಿ ಆಗುತ್ತೆ. ಚಕ್ಲಿನ ನೋಡಿ ತುಂಬ ದೊಡ್ಡದಾಗೂ ಬಿಡ್ಬೋದು, ತುಂಬ ಚಿಕ್ಕದಾಗೂ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆನೆಲ್ಲ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಿಧಾನಕ್ಕೆ ಒಂದೊಂದೇ ಈ ಥರ ಚಕ್ಲಿನ ಹಾಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ, ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಫ್ರೈ ಆದಮೇಲೆ ನೋಡಿ ಮೇಲೆ ಬಬಲ್ಸ್ ಎಲ್ಲ ಬರ್ತಿತ್ತಲ್ಲ ಅದೆಲ್ಲ ಹೊರಟೋಗಿದೆ. ಬಬಲ್ಸ್ ಹೋಗಿದ ತಕ್ಷಣ ಇದು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ ಅರ್ಥ. ಈಗ ಇದನ್ನೆಲ್ಲ ತಕ್ಕೋಬೇಕು. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ. ತುಂಬಾ ರುಚಿಯಾಗಿ ಗರಿಗರಿಯಾಗಿ ಅಕ್ಕಿ ಚಕ್ಲಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.